ಸೊ ಲೋಕಸಭೆಯಲ್ಲಿ ನಿರೀಕ್ಷೆಗಿಂತ ಬಿಜೆಪಿಗೆ ಕಡಿಮೆ ಸ್ಥಾನ ಪಡೆದಿದೆ. ಈ ಹಿನ್ನೆಲೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರ ತಲೆದಂಡ ಆಗಬಹುದು ಅಂತಿದ್ದಾರೆ. ಬಟ್ ಅವರ ಅಧಿಕಾರಾವಧಿನೂ ಕೂಡ ಮುಗಿದಿದೆ. ಈ ಎಲೆಕ್ಷನ್ಗೋಸ್ಕರ ಮುಂದೂಡಿದ್ರು. ಈ ಸ್ಥಾನದಲ್ಲಿ ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ನೇಮಕ ಮಾಡಬಹುದು ಅಂತಿದ್ದಾರೆ. ಕಾರಣ ಅಲ್ಲಿ 29 ಸೀಟ್ಗಳನ್ನ ಗೆದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇದರ ಪರಿಣಾಮ ಏನಾದರೂ ರಾಜ್ಯದಲ್ಲಿ ಆಗ್ಬಿಡುತ್ತಾ, ಇಲ್ಲಿರುವಂತಹ ಅಧ್ಯಕ್ಷರು ಬದಲಾವಣೆ ಆಗ್ತಾರಂತ ಚರ್ಚೆ ಇತ್ತು. ಬಟ್ ಅಂತದ್ದು ಏನೂ ಇಲ್ಲ, ಈಗ ಆಗಿಲ್ಲ. ರಾಜ್ಯದಲ್ಲಿ ಏನೂ ಆಗ್ಬೇಕಾಗಿಲ್ಲ. ರಾಜ್ಯದಲ್ಲಿ ಲಾಂಗ್ ಟರ್ಮ್ ಫೈಟ್ ತಯಾರಿ ಆಗ್ಬೇಕು ಅವ್ರು ಬಿಜೆಪಿ ಅವರು. ಶಿವರಾಜ್ ಸಿಂಗ್ ಚೌಹಾಣ್ ಆಕ್ಚುಲಿ ಮೊದಲೆಲ್ಲ ಅನ್ಕೋತಾ ಇದ್ದಿದ್ದು ಆಲ್ಟರ್ನೇಟ್ ಪ್ರೈಮ್ ಮಿನಿಸ್ಟರ್ ಇರಬಹುದು ಅಂತಾನೂ ಇತ್ತು. ಹಾಗಾಗಿ ಒಂದು ಹಿರಿತನ ಮತ್ತು ಅವರ ಕಂಟ್ರೋಲ್ ಆನ್ ಪಾರ್ಟಿ ಅಫೇರ್ಸು ಮತ್ತು ನಾರ್ತ್ ಇಂಡಿಯಾಲಿ ಮಧ್ಯಪ್ರದೇಶದ ರಾಜಕಾರಣದ ಪ್ರಭಾವ ಪಕ್ಕದ ರಾಜಸ್ಥಾನ ಉತ್ತರ ಪ್ರದೇಶದ ಮೇಲೂ ಎಲ್ಲ ಇರುತ್ತೆ, ಕಮ್ಯುನಿಟಿ ವೈಸ್ ನಾ ಹೇಳ್ತಿರೋದು. ಹಾಗಾಗಿ ಮೋಸ್ಟ್ಲಿ ಮಾಡಿದ್ರು ಮಾಡ್ತಾರೆ ಏನೋ ಗೊತ್ತಿಲ್ಲ. ಯು ಪಿ ಬಿಜೆಪಿ ಚೀಫ್ ರಿಸೈನ್ ಮಾಡಿದ್ದಾರೆ. ಯುಪಿಯಲ್ಲಿ ಎಕ್ಸಿಟ್ ಪೋಲ್ಗಳನ್ನ ಮತ್ತು ಜೂನ್ 4ರ ಷೇರುಪೇಟೆ ಮಹಾಪತನವನ್ನ ಅತಿದೊಡ್ಡ ಹಗರಣ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಮೋದಿ ಸೇರಿ ಬಿಜೆಪಿಯ ಉನ್ನತ ನಾಯಕರು ಸೇರ್ಕೊಂಡು ಮಾಡಿರುವ ಹಗರಣ ಇದು. ಇದರಿಂದ ಹೂಡಿಕೆದಾರರಿಗೆ 30 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಈ ಬಗ್ಗೆ ಜೆಪಿಸಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಆಯ್ತು, ಅವ್ರು ಹೇಳಿದ್ದಾರೆ, ಸರಿಯಪ್ಪ, ನಮಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಇಲ್ಲ ಬಿಜೆಪಿ ಕೊಡಿ, ನಮಗೆ ತಲೆಕೆಟ್ಟಿದೆಯಾ ಮೀಡಿಯಾನವ್ರ ಜೊತೆ ಮಾಡೋಕ್ಕೆ ಅಂತ, ಇಲ್ಲ ಮೀಡಿಯಾ ಹೌಸ್ಗಳೇ ಹೇಳಬೇಕು. ನಾವು ಯಾವೊಂದು ಜೊತೆನೂ ಕೈ ಜೋಡಿಸ್ಬಿಟ್ಟು ಇನ್ನೇನೋ ಮಾಡೋಕ್ಕೆ ವ್ಯವಹಾರ ಮಾಡೋಕ್ಕೆ ಇಲ್ಲಿ ಮಾಡಿಲ್ಲ ಎಕ್ಸಿಟ್ ಪೋಲ್ನ ನಾವು ಮಾಡಿದ್ವಿ, ತಪ್ಪಾಗಿರ್ಬೋದು, ಇಟ್ಸ್ ಆಲ್ ರೈಟ್ ಅಂತ ಅವ್ರು ಹೇಳಬೇಕೀಗ. ಹೌದು, ಬಟ್ ಈ ಶೇರ್ ಮಾರ್ಕೆಟ್ ಅದ್ದು ನೀವು ಹಿಂಗೆ ಹಾಕಿ ಅಂತ ಹೇಳಿದ್ದು ತಪ್ಪು. ಈಗ ಅದು ಹಗರಣ ಅನ್ನೋ ಮಟ್ಟಕ್ಕೆ ಆರೋಪ ಮಾಡ್ತಾರೆ. ಅಲ್ಲಪ್ಪ, 7,000 ಹೇಳ್ತಾರೆ ಉತ್ಸಾಹದಲ್ಲಿ. ಹಾಕ್ಬೇಕಾಗಿರೋ ಯೋಚನೆ ಮಾಡಿ, ಹಾಕ್ಬೇಕಾದವ್ನು ಯೋಚನೆ ಮಾಡಿ. ಉತ್ಸಾಹದಲ್ಲಿ 1,000 ಹೇಳ್ತಾರೆ, ನಾನು ಪವರ್ಗೆ ಬರ್ತೀನಿ ಬೇಕಾದ್ರೆ ನೋಡ್ಕೊಳ್ಳಿ ಅಂತ, ಗ್ಯಾರಂಟಿ ಅಂತ. ಅದೆಲ್ಲ ಪಾಯಿಂಟ್. ಎರಡನೇದು, ದೇರ್ ಇಸ್ ಅ ಕಾನ್ಸ್ಪಿರಸಿ ಅಂತ ರಾಹುಲ್ ಗಾಂಧಿ ಹೇಳ್ತಿರೋದು ಬಿಟ್ವೀನ್ ಮೀಡಿಯಾ ಹೌಸಸ್ ಎಕ್ಸಿಟ್ ಪೋಲ್ ಆ್ಯಂಡ್ ದಿ ಗವರ್ನಮೆಂಟ್. ಸೊ ಮೀಡಿಯಾ ಹೌಸಸ್ ಉತ್ತರ ಕೊಡ್ಬೋದು ಅದಕ್ಕೆ. ದೇರ್ ಇಸ್ ನೋ ಕಾನ್ಸ್ಪಿರಸಿ ಫ್ರಮ್ ಅವರ್ ಸೈಡ್ ಅಂತ. ಹಗರಣ ಅಂತ ಕರೀಬಹುದಾ ಸರ್? ಅದೆಂಗಾಗತ್ತೆ? ಹಂಗಾಗಲ್ಲ. ಇನ್ನು ಮಹಾರಾಷ್ಟ್ರ ಲೋಕಸಭೆ ಚುನಾವಣೆ ಶಾಕಿಂಗ್ ಫಲಿತಾಂಶ ಹೊರಬೀಳ್ತಾ ಇದೆ. ಅಲ್ಲಿನ ರಾಜಕೀಯ ಸಮೀಕರಣಗಳೆಲ್ಲ ಒಂದಿಷ್ಟು ಬದಲಾವಣೆ ಆದಂಗೆ ಕಾಣಿಸ್ತಾ ಇದೆ. ಮಹಾರಾಷ್ಟ್ರ ಬಿಜೆಪಿ ಸ್ಟ್ರೈಕ್ ರೇಟ್ 31% ಕುಸಿದು ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಈಗ ಡಿಸಿಎಂ ದೇವೇಂದ್ರ ಫಡ್ನವೀಸ್ ತಮ್ಮ ಸ್ಥಾನಕ್ಕೆಲ್ಲ ರಾಜೀನಾಮೆ ಕೊಡಕ್ಕೆ ಹೋಗಿದ್ರು. ಬಟ್ ಅವ್ರನ್ನೆಲ್ಲ ಮನವೊಲಿಸ್ಬಿಟ್ಟು ಅಲ್ಲಿಗೆ ಸರಿಪಡಿಸಿದ್ದಾರೆ. ಬಟ್ ಇನ್ನೊಂದು ಕಡೆಗೆ ಶರದ್ ಪವಾರ್ 80% ಸ್ಟ್ರೈಕ್ ರೇಟ್ ಅವ್ರದ್ದು. ಅಜಿತ್ ಪವಾರ್ ನೇತೃತ್ವದ ಸ್ಟ್ರೈಕ್ ರೇಟ್ ಬರೀ 25 ಇದೆ. ಸೊ ಹಾಗಾಗಿ ಸ್ಪರ್ಧೆ ಮಾಡಿದ 4 ಪೈಕಿ ಬರೀ 1ರಲ್ಲಿ ಮಾತ್ರ ಗೆದ್ಬಿಟ್ಟಿದೆ. ಹಾಗೆಲ್ಲ ಒಂದು 10ರಿಂದ 15 ಶಾಸಕರೇನು ಶರದ್ ಪವಾರ್ ಜೊತೆಗೆ ಹೋಗೋಕೆಲ್ಲ ಚಿಂತೆ ಮಾಡ್ತಾ ಇದ್ರಂತೆ. ಕರೆಸ್ಬಿಟ್ಟು ಇಲ್ಲ ನಾವು ರೀಶಫಲ್ ಎಲ್ಲ ಮಾಡ್ತೀವಿ, ಮಂತ್ರಿ ಸ್ಥಾನ ಕೊಡ್ತೀವಿ ಅಂತೆಲ್ಲ ಮಾಡ್ಕೋಬಹುದು ಹೇಳಿದಾರಂತೆ. ಅಜಿತ್ ಪವಾರ್ ಸರ್ಕಾರ ಬಿಟ್ಟರು ಅಲ್ಲೇನು ಸರ್ಕಾರ ಬೀಳಲ್ಲ, ಬೀಳುವಂತ ಪರಿಸ್ಥಿತಿ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರನಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಕಾಂಗ್ರೆಸ್ಸೂ ಇಲ್ಲ, ಬಿಜೆಪಿನೂ ಇಲ್ಲ. ಶರದ್ ಎನ್ಸಿಪಿ ಮಾತ್ರ ಚೆನ್ನಾಗಿದೆ. ಎನ್ಸಿಪಿ, ಶಿವಸೇನಾ ಅಂಡ್ ಇದು ಶಿಂದೆ ಸೇನಾ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿದ್ದಾರೆ ಅವರು ಅಷ್ಟೇ. ಹಾಗಾಗಿ ಅವ್ರು ಏನೋ ಮಾಡ್ತಾರೆ. ಈಗ ನೋಡೋಣ, ಮಹಾರಾಷ್ಟ್ರಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಯಾರೋ ಗೊತ್ತು. ತಮಿಳುನಾಡಿನಲ್ಲಿ ದ್ವೇಷ ರಾಜಕೀಯ ನಡೆದಿದೆ. ಕೊಯಮತ್ತೂರಿನಲ್ಲಿ ಡಿಎಂಕೆ ಅಭ್ಯರ್ಥಿ ಎದುರು ಸೋತ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈರನ್ನ ಅಪಮಾನಿಸುವ ದೃಷ್ಟಿಯಿಂದ ಡಿಎಂಕೆ ಕಾರ್ಯಕರ್ತರು ಕಪ್ಪು ಮೇಕೆಯ ತಲೆಗೆ ಅಣ್ಣಾಮಲೈ ಫೋಟೋ ಅಂಟಿಸಿ ಅದರ ತಲೆಯನ್ನ ಬರ್ಬರವಾಗಿ ಕಡಿದು ಸಂಭ್ರಮಿಸಿದ್ದಾರೆ. ಇದಕ್ಕೆ ಬಿಜೆಪಿ ರಾಷ್ಟ್ರೀಯ ನಾಯಕರಿಂದ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಐಸಿಸ್ ಉಗ್ರರ ಮಾದರಿಯಲ್ಲಿ ವಿಕೃತವಾಗಿ ಸಂಭ್ರಮ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅಮಿತ್ ಮಾಳವಿಯ. ಅದು ಕರೆಕ್ಟ್. ಅದು ಮೇಕೆನ ಮಾಂಸಕ್ಕೋಸ್ಕರ ಕಡ್ಕೊಳ್ಳೋದು ಎಲ್ಲ ಮಾಡೋದು ಬೇರೆ. ಸಾರ್ವಜನಿಕವಾಗಿ ಒಂದು ಪ್ರಾಣಿಯನ್ನು ತಂದು ಆ ರೀತಿ ಬಲಿ ಕೊಡೋ ಥರ ಮಾಡಿ ಅದಕ್ಕೆ ಯಾರದ್ದೋ ಫೋಟೋ ಹಾಕಿ ನಾವೇನೋ ಭಾಳ ದೊಡ್ಡ ಶೂರ ವೀರರು ಅಂತ ಪೋಸ್ ಕೊಡ್ತಿರೋ ಈ ಕಂತ್ರಿಗಳಿಗೆ ಯಾರು ಪಾಠ ಹೇಳಬೇಕು. ಸುಲಭ ಅಲ್ಲ ಇದು. ಬಟ್ ವೆರಿ ರಾಂಗ್ ಮೂವ್ ಅಲ್ಲಿ ಹೋಗ್ತಾ ಇದೆ. ವೆರಿ ರಾಂಗ್, ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ ಸರ್ ಸಮಾಜ. ಡೌಟೇ ಇಲ್ಲ. ಅದನ್ನು DMKನವರೇ ಹೇಳಬೇಕು. ಮಜಾ ನೋಡೋದಲ್ಲ DMKನವರು ಇದನ್ನು. ನಾಳೆ ನೀವು ಭಾಳ ಸರಿ ಹೀನಾಯವಾಗಿ ಸೋತಿದ್ದೀರಿ ತಮಿಳ್ನಾಡಲ್ಲಿ. ನೀವು ಸೋತಿಲ್ಲ ಅಂತೇನಿಲ್ವಲ್ಲ ಹಿಂದೆ, ಈಗ ಚೆನ್ನಾಗಿರ್ಬೋದು ನಿಮಗೆ. ನೀವು ನಾಳೆ ಒಂದು ಸರಿ ಹೀನಾಯವಾಗಿ ಸೋತಾಗ ಏನಾಗತ್ತೆ? ಯಾರೋ ಇನ್ನೊಂದು ಕುರಿ ತಗೊಂಬಂದ್ರೆ ಏನು ಮಾಡ್ತೀರಿ? ಅವತ್ತು ಏನನ್ಸತ್ ನಿಮಗೆ? ಮಾನಸಿಕತೆ ತುಂಬ ಕೆಟ್ಟದ್ದು. ಇದನ್ನೇ ಈಗ ಆಂಧ್ರ ಪ್ರದೇಶಲ್ಲಿ ಹೇಳ್ತಿರೋದು. ಜಗನ್ ಬಳಸ್ತಾ ಇದ್ದಂಥ ಭಾಷೆ ಅಥವಾ ದ್ವೇಷ ಅಥವಾ ರೋಷ ಎಲ್ಲ ಚಂದ್ರಬಾಬು ಅಥವಾ ಇನ್ನಿತರ ಯಾರದ್ದೇ ಮೇಲೆ ನಾವು ಈ ಸ್ಪೇಯಿಂಗ್ಗೆ ಪ್ರೈಸ್ ಅಂತ ಹೇಳ್ತಿದ್ದಾರೆ. ಜನ ಎಲ್ಲನೂ ಗಮನಿಸ್ತಾ ಇರ್ತಾರೆ. ಹಾಗಾಗಿ DMK ಲೀಡರ್ಶಿಪ್ಪೇ ಅದನ್ನು ಖಂಡಿಸಬೇಕು, ಬೇರೆಯವರಲ್ಲ. ಕಾಲ ಬದಲಾವಣೆ ಆಗ್ತಾ ಇರುತ್ತೆ.
ಇಡೀ ದೇಶದಲ್ಲಿ ಒಂದೇ ಚರ್ಚೆ ಆಗ್ತಾ ಇತ್ತು, ಎಲ್ಲ ಓಕೆ, ಬಟ್ ಅಯೋಧ್ಯೆಯಲ್ಲೇ ಸೋಲುವಂತ ಪರಿಸ್ಥಿತಿ ಬಿಜೆಪಿಗೆ ಯಾಕೆ ಬಂದ್ಬಿಡ್ತು ಅಂತ ಹೇಳಿ. ಅದು ಲೋಕಸಭಾ ಕ್ಷೇತ್ರ ಫೈಜಾಬಾದ್, ಅದಕ್ಕೆ ಮುಂಚೆ ಹೆಸರು. ಸೊ ಬಿಜೆಪಿ ಅಭ್ಯರ್ಥಿ ಸೋತಿರೋದು ಈಗ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಅಭಿವೃದ್ಧಿಗಾಗಿ ನಡೀತಾ ಇರುವಂತಹ ಭೂಸ್ವಾಧೀನ ಪ್ರಕ್ರಿಯೆ ಸ್ಥಳೀಯರ ಅಸಮಾಧಾನಕ್ಕೆ ಕಾರಣ ಅಂತಿದ್ದಾರೆ. ರಾಮ ಮಂದಿರ ನಿರ್ಮಿಸಿರೋದು ಒಳ್ಳೆಯದು, ಆದರೆ ತಮ್ಮ ಭೂಮಿ ಕಿತ್ಕೊಂಡ್ರೆ ನಾವು ಹೇಗೆ ಬದುಕೋದು, ಸರಿಯಾದ ಪರಿಹಾರವನ್ನು ನೀಡ್ತಿಲ್ಲ, ಸತತ 2 ಬಾರಿ ಗೆದ್ದಿದ್ದ ಲಲ್ಲು ಸಿಂಗ್ ಅಯೋಧ್ಯೆಗೆ ಮಾಡಿದ್ದೇನು ಅಂತಿಲ್ಲ, ಆಕ್ರೋಶ ಈಗ ಸ್ಥಳೀಯರಲ್ಲಿ ಇದೆ ಅಂತಿದ್ದಾರೆ. ಗೊತ್ತಿಲ್ಲ, ಹಲವು ರೀತಿಯಾದಂತಹ ವಿಚಾರಗಳು, ಕಾರಣಗಳು ಬರ್ತಾ ಇವೆ. ಇನ್ನೊಂದು ಕಡೆಗೆ ರಾಮಾಯಣ ಧಾರಾವಾಹಿಯ ಲಕ್ಷ್ಮಣ್ ಪಾತ್ರಧಾರಿ, ಆಗಿನ ರಾಮಾಯಣ ಸುನಿಲ್ ಲಾಹಿರಿ ಅವರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸೀತೆಯನ್ನೇ ಅನುಮಾನಿಸಿದಂತ ನಾಡು ಅದು. ಇದೀಗ ರಾಮ ಮಂದಿರ ನಿರ್ಮಿಸಿದವರಿಗೆ ಮೋಸ ಮಾಡದೆ ಹೇಗಿರುತ್ತೆ? ಅಯೋಧ್ಯೆ ಯಾವಾಗಲೂ ನಿಜವಾದ ರಾಜನಿಗೆ ದ್ರೋಹ ಮಾಡ್ತಾನೆ ಇದೆ ಅಂತ ಅವರು ಕಿಡಿಕಾರಿದ್ದಾರೆ. ಕೆಆರ್ ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಎಸ್ಐಟಿ ನೋಟಿಸ್ಗೆ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಬಂಧನ ವಾರೆಂಟ್ ಅನ್ನು ಜಾರಿ ಮಾಡಲಾಗಿದೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ಅವಧಿ ಮತ್ತೆ 4 ದಿನ ವಿಸ್ತರಣೆಗೊಂಡಿದೆ. ಈ ಮಧ್ಯೆ ಕಳೆದ 5 ವರ್ಷದಲ್ಲಿ ಹಾಸನ ಎಸ್ಪಿಗಳಾಗಿದ್ದವರಿಗೆ ಪೆನ್ಡ್ರೈವ್ ಕೇಸ್ನಲ್ಲಿ ಸಾಕ್ಷಿ ಹೇಳುವಂತೆ ಎಸ್ಐಟಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ಇದು ನಾಳೆ ಎಕ್ಸ್ಟೆಂಡ್ ಆಗಿದೆ. ಆಮೇಲೆ ಈ ಹೊಸ 2 ಕೇಸ್ ಇದೆ, ಅದರಲ್ಲಿ ಮತ್ತೆ ಅವರು ಅರೆಸ್ಟ್ ತೋರಿಸಿ ಪೊಲೀಸ್ ಕಸ್ಟಡಿ ತಗೋತಾರೆ ಅನ್ಸತ್ತೆ. ಈಗ ಮೊದಲು ಕೇಸ್ ಫಸ್ಟ್ ಕೇಸ್ ಇದು ಒಂದೊಂದೇ ತಗೊಳ್ತಾರೆ. ಇನ್ನು ಉತ್ತರಾಖಂಡ್ನ ಸಹಸ್ತ್ರತಾಲ ದುರಂತದಲ್ಲಿ ಮೃತಪಟ್ಟ ಕನ್ನಡಿಗ ಚಾರಣಿಗರ ಎಸ್ಪಿಗಳಿಗೆ ಯಾಕೆ ನೋಟಿಸ್ ಹೋಗಿದೆ? ಅಂದ್ರೆ ಆ ಟೈಮಲ್ಲಿ ಅವ್ರಿಗೆಲ್ಲ ಗೊತ್ತಿತ್ತು ಅಂತನಾ? ಅಲ್ಲ, ಅದ್ರ ಗಮನ ಯಾಕೆ ಕೊಟ್ಟಿಲ್ಲ ಏನು ಅಂತ ಹೇಳಿ. ಅಂದ್ರೆ ಇವರು 4-5 ವರ್ಷಗಳ ಹಿಂದಿನ ನಡೆದಿರೋದು ಅಂತ ಹಲವರು ಹೇಳ್ತಾ ಇದ್ರಲ್ಲ ಸರ್. ಈಗ ಅವ್ರ ಗಮನ ಕೊಡದೆ ಇರೋದು ಹೋಗ್ಲಪ್ಪ, ಅವ್ರಿಗೆ ಯಾರು ದೂರ ತಂದು ಕೊಡ್ಬೇಕಲ್ಲ. ದೂರ ಕೊಟ್ಟಿದ್ದು ಈಗಿರೋ ಎಸ್ಪಿನೇ ತಗೊಂಡಿರ್ಲಿಲ್ವಲ್ಲ ಕ್ರಮ, ಅವ್ರಿಗೆ ಫಸ್ಟ್ ನೋಟಿಸ್ ಕೊಡ್ರಿ. ಎಲ್ಲರನ್ನು ಕೂಡ ಈಗಿರೋ ಎಸ್ಪಿ ನೋಟಿಸ್ ಕ್ರಮ ತಗೋಬೇಕಿತ್ತಲ್ಲ, ದೂರ ಹೋಗಿತ್ತಲ್ಲ. ಈಗಲೂ ಅಕ್ಯೂಸ್ಡು ನಿನ್ನೆ ಮೊನ್ನೆ ಯಾರದೋ ಜೊತೆ ಅಭ್ಯರ್ಥಿ ಜೊತೆ ಡಾನ್ಸ್ ಮಾಡ್ತಿದ್ರಂತೆ. ತುಂಬಾ ಬಂತು ಸರ್ ಅದು. ಕತ್ತೆ ಕಾಯ್ತಾ ಇದ್ದೀರಾ ಎಸ್ಐಟಿನವರು? ಇದಾ ನಿಮ್ಮ ನಿಷ್ಪಕ್ಷಪಾತವಾದ ತನಿಖೆ? ಪ್ರಜ್ವಲ್ ರೇವಣ್ಣನ್ಗೆ ಹೆಡೆ ಮುರಿ ಕಟ್ಟಿ ಯಾವನ್ ಬೇಡ ಅಂದಿರೋ ಕರೆಕ್ಟಾಗೇ ಇದೆ, ಸರಿ ಮಾಡ್ಕೊಳ್ಳಿ. ಹೌ ಕ್ಯಾನ್ ಎನ್ ಅಕ್ಯೂಸ್ಡ್ ಇನ್ ಎ ಒರಿಜಿನಲ್ FIR ನಲ್ಲಿ ಕ್ಯಾನ್ ಡಾನ್ಸ್ ವಿತ್ ಸಂಬಡಿ? ಕಾಮನ್ ಸೆನ್ಸ್ ಅನ್ನೋದೇನಾದ್ರು ಡಿಪಾರ್ಟ್ಮೆಂಟ್ಗೆ ಎಸ್ಐಟಿಗೆ ಇದೆಯಾ ಇಲ್ವಾ? ಇದು ನಿಷ್ಪಕ್ಷಪಾತವಾದ ತನಿಖೆನಾ? ವೆನ್ ದೇರ್ ಬೇಲ್ ಅಪ್ಲಿಕೇಶನ್ಸ್ ಹ್ಯಾವ್ ಬಿನ್ ರಿಜೆಕ್ಟೆಡ್. ಭವಾನಿಗೆ ಬಂಧನ ವಾರೆಂಟ್ ಹಾಕಿದವರು ಇಲ್ಲಿಗೆ ಯಾಕೆ ಹಾಕ್ಕೊಂಡು ಹುಡುಕ್ತಾ ಇಲ್ಲ ಅವ್ರುಗಳನ್ನ? ಅವ್ರು ಮಾಡಿದಾರೋ ಬಿಟ್ಟಿದಾರೋ, ಅವ್ರು ಏನಾರು ಮಾಡಿರಲಿ. ಒನ್ ಸೈಡೆಡ್ ಕಾಣಿಸ್ತಾ ಇದೆ. ವಾಟ್ ರಬ್ಬಿಶ್ ಇಸ್ ದಿಸ್ ಇನ್ವೆಸ್ಟಿಗೇಷನ್ ಇದು? ಎಸ್. ಇನ್ನು ಉತ್ತರಾಖಂಡ್ನ ಸಹಸ್ತ್ರತಾಲ ದುರಂತದಲ್ಲಿ ಮೃತಪಟ್ಟ ಕನ್ನಡಿಗ ಚಾರಣಿಗರ ಸಂಖ್ಯೆ ಈಗ 9ಕ್ಕೇರಿದೆ. ಸೊ ದೇಹದ ಉಷ್ಣಾಂಶ ಕುಸಿದು ಅತಿಯಾದ ಶೀತದಿಂದ ಇವರೆಲ್ಲ ಸಾವನ್ನಪ್ಪಿದ್ದಾರೆ ಅಂತಿದ್ದಾರೆ. ಈಗ ಅಲ್ಲಿ ಸಿಂಧು, ಆಶಾ, ಸುಧಾಕರ್, ಸುಜಾತ, ಮುಂಗುರವಾಡಿ, ವಿನಾಯಕ ಇವರೆಲ್ಲ ಈಗೇನು 9 ಜನ ಇದ್ದಾರೆ. ಅವ್ರ ಮೃತದೇಹಗಳೆಲ್ಲ ನಾಳೆ ಬೆಂಗಳೂರಿಗೆ ಬರ್ತಾವಂತೆ. ಸೊ ಇನ್ನು ಸಹಸ್ರಾಲ ದುರಂತದಲ್ಲಿ ರಕ್ಷಿಸಲ್ಪಟ್ಟ 13 ಮಂದಿ ಡೆಹ್ರಾಡೂನ್ನಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಕೃಷ್ಣ ಬೈರೇಗೌಡರು ಕಾರ್ಯಾಚರಣೆ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಹೈಪರ್ಥರ್ಮಿಯಾ ಏನು ಬೇಕಾದ್ರೂ ಮಾಡುತ್ತೆ. ಇಫ್ ಇಟ್ ಸೆಟ್ಸ್ ಇನ್ ಯು ಆರ್ ಓವರ್. ಅದು ಎಸ್ಕೇಪ್ ಆಗೋಕ್ಕಾಗಲ್ಲ. ಬಿಕಾಸ್ ನಾನು ಈ ಅಂಟಾರ್ಟಿಕಾ ಟ್ರಿಪ್ ಹೋಗಿದ್ದರಿಂದ ಹೇಳ್ತಾ ಇದ್ದೀನಿ, ನನಗೆ ನೀವು ಕೋಲ್ಡನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಬೇಸಿಕ್ ವ್ಯವಸ್ಥೆಗಳಿಲ್ಲದೆ ಹೋದರೆ ಭಾಳ ಕಷ್ಟ. ಹೈಪರ್ಥರ್ಮಿಯಾ ಒಂದು ಸರಿ ಸೆಟ್ ಇನ್ ಆಗಿಬಿಟ್ರೆ ತುಂಬ ಕಷ್ಟ, ವೆರಿ ಡಿಫಿಕಲ್ಟ್. ಎಸ್. ರಾಜ್ಯದ ಹಲವೆಡೆ ಮುಂಗಾರು ಅಬ್ಬರ ಜೋರಾಗಿದೆ. ಲಕ್ಷ್ಮೇಶ್ವರದ ಪುಟಗಾಂವ್ ಬಡ್ನಿಯಲ್ಲಿ ಮಳೆಯ ಧಾಟಿಗೆ ರಸ್ತೆಯೇ ಕೊಚ್ಚಿ ಹೋಗಿದೆ. ರಾಣೆಬೆನ್ನೂರಿನ ತರಕಾರಿ ಮಾರ್ಕೆಟ್ನಲ್ಲಿ ತರಕಾರಿಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿ ವ್ಯಾಪಾರಿಗಳು ನಷ್ಟವನ್ನು ಅನುಭವಿಸಿದ್ದಾರೆ. ಚಿಕ್ಕಮಗಳೂರಿನ ಟೀಚರ್ಸ್ ಕಾಲನಿ ಜಲಾವೃತವಾಗಿದ್ದು ಮನೆಗಳಿಗೆ ನೀರು ನುಗ್ಗಿದೆ. ಭಾರೀ ಮಳೆಗೆ ಶ್ರೀನಿವಾಸಪುರದ ರೈಲ್ವೆ ಅಂಡರ್ ಪಾಸ್ ಬಂದ್ ಆಗಿ ವಾಹನ ಸವಾರರು ಪರದಾಡಿದ್ದಾರೆ. ಬೆಂಗಳೂರು, ಚಾಮರಾಜನಗರ, ದಾವಣಗೆರೆ, ಮಂಡ್ಯ, ತುಮಕೂರು ಹೀಗೆ ಎಲ್ಲೆಡೆ ಉತ್ತಮ ಮಳೆಯಾಗಿದೆ. ಇನ್ನೊಂದು ಕಡೆಗೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರಾಜಕೀಯವಾಗಿ ಇದೀಗ ಯಶಸ್ವಿಯಾಗಿದ್ದಾರೆ. ಆಂಧ್ರದಲ್ಲಿ 100% ಸ್ಟ್ರೈಕ್ ರೇಟ್ ನೊಡನೆ ಜನಸೇನೆ ಗೆದ್ದು ಬೀಗಿದೆ. ಮೋದಿ ಜೊತೆಗೆ ಮಾತುಕತೆ ಮುಗಿಸ್ಕೊಂಡು ವಾಪಸ್ಸಾದ ಜನಸೇನಾನಿಗೆ ಮೆಗಾಸ್ಟಾರ್ ಕುಟುಂಬ ಅದ್ಧೂರಿಯಾದಂಥ ಸ್ವಾಗತ ಕೊಟ್ಟಿದೆ. ಅಣ್ಣ ಚಿರಂಜೀವಿ ಅವರು ಕಾಲಿಗೆ ಬಿದ್ದು ಪವನ್ ಕಲ್ಯಾಣ್ ಆಶೀರ್ವಾದ ಎಲ್ಲ ಪಡ್ಕೊಂಡಿದ್ದಾರೆ. ಇಡೀ ಕುಟುಂಬ ಈಗ ಸಂಭ್ರಮದಲ್ಲೇ ಮುಳುಗಿದೆ. ಕುಟುಂಬದಲ್ಲಿ ಏನು ಸರಿ ಇರಲಿಲ್ಲ, ಅಣ್ಣ ತಮ್ಮ ಅವಾಗ ಕೇಳಿ ಬರ್ತಾ ಇತ್ತು ಸರ್, ಏನೋ ಇತ್ತು. ಬಟ್ ನೋಡ್ರಿ ಹೆಂಗಾಯ್ತು ಅಂತ. ವಾಟ್ ಚಿರಂಜೀವಿ ಕುಡ್ ನಾಟ್ ಡೂ, ಪವನ್ ಕಲ್ಯಾಣ್ ಹ್ಯಾಸ್ ಡನ್ ಇಟ್. ಮಾಡಿದ್ರು. ಎಸ್. ಹಾ, ಕಾಲ ಬದಲಾಗ ಅಲ್ವಾ? ಎಸ್ ಸರ್, ಅಮೇಝಿಂಗ್. ಎಸ್.